ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಹು ನಿರೀಕ್ಷೆಯ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ನಿಂಗವ್ವ ಪಾತ್ರದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚಿತಾ ರಾಮ್, ಲೇಡಿ ಸೂಪರ್ ಸ್ಟಾರ್ ಅವರು ನಮ್ಮ ಸ್ಯಾಂಡಲ್ವುಡ್ದು ದೊಡ್ಡ ಮಟ್ಟದಲ್ಲಿ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಇವತ್ತು ಕೂಡ DKD ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. ಏನ್ ಹೇಳ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಮಸ್ಕಾರ. ತುಂಬಾ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಮ್ಯಾಮ್, ನಿಂಗವ್ವ ಪಾತ್ರದಲ್ಲಿ ನಿಮ್ಮನ್ನ ಜನ ಪ್ರೀತಿಯಿಂದ ಅಪ್ಪಿದ್ದಾರೆ. ನಿಮಗೆ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಂತ ಸಂದರ್ಭದಲ್ಲಿ ಆಗಿದ್ದೇನು, ಯಾವ ತರ ಫೀಲ್ ಆಯ್ತು? ಇಲ್ಲ, ಇದು ನನ್ನ ಜಿ ಕುಟುಂಬದ ಜೊತೆಗೆ ನಾನು ಸಿನಿಮಾ ನೋಡಿರೋವಂಥದ್ದು ಇವತ್ತು. ಜೊತೆಗೆ ಫ್ಯಾನ್ಸ್ ಕೂಡ ಇದ್ರು. ಸಿನಿಮಾ ಹಾಲಲ್ಲಿ ಅದೊಂಥರ ಮಜಾನೇ ಬೇರೆ. ಆ್ಯಂಡ್ ಈ ಸಿನಿಮಾ ನನಗೆ ಪರ್ಸ್ನಲಿ ತುಂಬಾ ಫೇವ್ರೆಟ್. ಬಿಕಾಸ್ ಮೊದಲನೇ ಬಾರಿಗೆ ಈ ಪಾತ್ರ ಮಾಡಿರೋ ಅಂಥದ್ದು ನಾನು. ನನ್ನನ್ನು ನಾನು ನೋಡ್ಕೊಳ್ತಿರ್ಬೇಕಾದ್ರೆ ಇದು ನಿಜವಾಗ್ಲೂ ನಾನೇನಾ ಅಂತ ಹಲವಾರು ಕಡೆ ನನಗೆ ಅನಿಸ್ತು. ಹಾಗೆ ಪ್ರತಿಯೊಂದು ಪಾತ್ರ ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರತಿಯೊಂದು ಪಾತ್ರ ನನಗೆ ಶಿಲ್ಲೆ ಹೊಡಿಯುವಂಥ ಸಿಚುವೇಶನ್ ಸಿಕ್ತಿತ್ತು ನನಗೆ. ಆ್ಯಂಡ್ ಟ್ರೂಲಿ ಅ ವಂಡರ್ಫುಲ್ ಸ್ಕ್ರಿಪ್ಟ್. ನಾ ಅದೇ ಹೇಳಿದೆ, ಪುಣ್ಯ ಮಾಡಿದೆ ನಾನು ಈ ಒಂದು ಅದ್ಭುತವಾಗಿರುವಂಥ ಸ್ಕ್ರಿಪ್ಟಲ್ಲಿ ತಂಡ ಜೊತೆ ಕೆಲಸ ಮಾಡಿರೋದು. ವಿಜಯ್ ಸರ್ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು, ಆ್ಯಂಡ್ ಋತನ್ಯ ಆಗಿರ್ಬೋದು, ಅಚ್ಯುತ್ ಸರ್ ಆಗಿರ್ಬೋದು, ಎವ್ರಿಬಡಿ, ಎಲ್ಲರೂ, ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಅವ್ರು ಕೊಟ್ಟಿರೋಂಥ ಪಾತ್ರನ ತುಂಬ ಅದ್ಭುತವಾಗಿ, ಅಚ್ಚುಕಟ್ಟಲ್ಲ, ಅದ್ಭುತವಾಗಿ ಮಾಡಿರಿದ್ದಾರೆ. ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ನನ್ನ ಇಡೀ ತಂಡಕ್ಕೆ. ಸಿನಿಮಾ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮಗೆ. ಆ್ಯಂಡ್ ತುಂಬ ಜನಕ್ಕೆ ಹೇಳ್ತಿದ್ದಾರೆ, ಇನ್ನು ಯಾಕೆ ಸಿನಿಮಾ ಥಿಯೇಟ್ರಿಗೆ ಬರ್ತಿಲ್ಲ, ಇಂಥ ಒಳ್ಳೆ ಸಿನಿಮಾ ಇದೆ ಅಂತ. ಗೊತ್ತಿಲ್ಲ, ಅಂದರೆ ಈ ಸಿನಿಮಾ ಯಾರೂ ನನಗೆ ಇಷ್ಟ ಇಲ್ಲ ಅಂತ ಯಾರೂ ನನಗೆ ರಿವ್ಯೂ ಕೊಟ್ಟಿಲ್ಲ ನನಗೆ ಇವತ್ತಿನವರೆಗೂ. ಸೊ ಪ್ರಾಬಬ್ಲಿ ದೇ ಆರ್ ಟೇಕಿಂಗ್ ಸಮ್ ಟೈಮ್ ಅನ್ಸುತ್ತೆ. ದಯವಿಟ್ಟು ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ಲ್ಯಾಂಡ್ ಲಾರ್ಡ್ ಸಿನಿಮಾನ ವೀಕ್ಷಣೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇದೆ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗುವಂಥ ಪಾತ್ರಗಳು, ಸೀನ್ಸ್ ಆಗಿರ್ಬೋದು, ಆಮೇಲೆ ಫೈಟ್ಸ್ ಅಂತೂ ಓ ಗಾಡ್, ಇಟ್ಸ್ ಇನ್ಕ್ರೆಡಿಬಲ್. ಫೈಟ್ ಕಂಪೋಸಿಷನ್ ಮಾಡಿರೋಂಥ ಪ್ರತಿಯೊಬ್ಬ ಫೈಟ್ ಮಾಸ್ಟರ್ಸ್ಗೆ ನಾನು ನಿಮಗೆ ಇದು ಮ್ಯಾಮ್, ಸ್ವಲ್ಪ ಅಂದ್ರೆ ಓಪನಿಂಗ್ ತಗೊಳ್ಳೋದು ಸ್ವಲ್ಪ ಸ್ಲೋ ಆಯ್ತು. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ. 100% ಜನ ಥಿಯೇಟರ್ಗೆ ಬಂದು ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಒಳ್ಳೆ ಸಂದೇಶದ ಮೂಲಕ ಹೋಗ್ತಾರೆ, ಒಂದು ಒಳ್ಳೆಯ ಹ್ಯಾಂಗ್ ಓವರ್ ಮೂಲಕ ಹೋಗ್ತಾರೆ. ಯಾಕೆ ಸ್ಲೋ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಹೇಳಿ? ಅದೇ ನನಗೂ ಅರ್ಥ ಆಗ್ತಿದೆ. ಐ ಸೀರಿಯಸ್ಲಿ ಡೋಂಟ್, ನನಗೆ ಗೊತ್ತಿಲ್ಲ ಯಾಕೆ ಅದು ಸಿನಿಮಾ. ಅದೇ ನೀವು ಹೇಳ್ದಂಗೆ ರಿಲೀಸ್ ಮೊದಲನೇ ದಿನ, ಎರಡನೇ ದಿನ ಸ್ವಲ್ಪ ಟೇಕ್ ಆಫ್ ಆಗೋದಕ್ಕೆ ಸ್ವಲ್ಪ ನಿಧಾನ ಆಗಿರಬಹುದು. ಬಟ್ ಇವಾಗ ನನಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಟ್ಯಾಗ್ ಮಾಡ್ತಿದ್ದಾರೆ, ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡ್ತಿದ್ದೀವಿ. ಸಿನಿಮಾ ನೋಡಾದ್ಮೇಲೆ ಅವ್ರ ಕಡೆ ಬರ್ತಿರೋಂಥ ರಿವ್ಯೂಸ್ ಆಗಿರ್ಬೋದು. ಟೇಕ್ ಆಫ್ ಸ್ಲೋ ಇದ್ರೂ ತುಂಬ ಚೆನ್ನಾಗಿ ಹೋಗ್ತಿದೆ ಸಿನಿಮಾ ಇವಾಗ. ಸಿನಿಮಾ ನೋಡಿ, ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರೋದು. ಸಿನಿಮಾ ನೋಡಿ, ಅದ್ಭುತವಾಗಿರೋಂಥ ಸಿನಿಮಾ. ನೀವೇ ಹೇಳಿರೋ ಹಾಗೆ ಸಿನಿಮಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ. ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ. ಸಿನಿಮಾ ನೋಡಿ, ಸಿನಿಮಾ ಯಾಕೆ ನೋಡ್ತಿಲ್ಲ, ಅದು ಚೆನ್ನಾಗಿರೋ ಸಿನಿಮಾನು ನೀವು ಬಿಟ್ಟರೆ ಇನ್ನೆಂಥ ಸಿನಿಮಾ ಮಾಡೋದು ಅಂತ ಅರ್ಥ ಆಗ್ತಿಲ್ಲ ನನಗೆ. ಆ್ಯಂಡ್ ಈ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿ ಮೊದಲನೇ ದಿನದಿಂದ ನಿಂತಿದ್ದು ಶಿವಣ್ಣ ಹಾಗೆ ಧ್ರುವ ಇಬ್ಬರು ಕೂಡ ಅವರ ಹಾರ್ಟ್ಲಿ ವಿಶಸ್ನ ನಮಗೆ ಕಳಿಸಿದ್ದಾರೆ. ಆ್ಯಂಡ್ ನೆನ್ನೆ ಶಿವಣ್ಣ ಹಾಗೆ ಗೀತಕ್ಕ ಕೂಡ ಸಿನಿಮಾ ನೋಡಿದ್ದಾರೆ. ಆ್ಯಂಡ್ ಐಮ್ ಶ್ಯೂರ್, ನಾನು ಧ್ರುವನ್ ಕೇಳಿದೆ, ಈವನ್ ಹಿ ಈಸ್ ವಾಚಿಂಗ್ ದ ಫಿಲ್ಮ್. ಸೊ ಆಮೇಲೆ ಶೈನ್ ಶೆಟ್ಟಿ ಸಿನಿಮಾ ನೋಡಿ ರೆಸ್ಪಾಂಡ್ ಮಾಡಿದ್ದು. ಆಮೇಲೆ ನವೀನ್ ಶಂಕರ್ ಅವರು ಸಿನಿಮಾ ನೋಡಿದ್ದಾರೆ. ಹಾಗೆ ವಿನಯ್ ರಾಜ್ಕುಮಾರ್ ಅವರು ಸಿನಿಮಾ ನೋಡಿದ್ದಾರೆ. ಐ ಥಿಂಕ್ ಎಲ್ಲರೂ ಕೂಡ ಸಿನಿಮಾ ನೋಡಿ ಇಷ್ಟಪಡ್ತಿದ್ದಾರೆ. ನೈಸ್, ಖುಷಿ ಆಗ್ತಿದೆ. ಮ್ಯಾಮ್, ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಿದ್ರಿ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳಲ್ಲಿ. ಬಟ್ ಈ ಸಿನಿಮಾದಲ್ಲಿ ನಿಮ್ಮ ಲುಕ್ಕೇ ಚಂದ ಮ್ಯಾಮ್. ನಿಮ್ಮ ಲುಕ್ಕೇ ಸಕ್ಕದಾಗಿ ಕಾಣಿಸುತ್ತೆ, ನಿಮ್ಗೆ ಅದು ಒಪ್ಪುತ್ತೆ. ನಿಮಗೆ ಅದನ್ನ ನೋಡುವಾಗ ಹೇಗೆ ಅನಿಸ್ತು ಅಂತ ಹೇಳಿ, ನಿಮ್ಮನ್ನ ಇಷ್ಟಪಡುವಂಥ ಫ್ಯಾನ್ಸ್ ಎಲ್ಲರೂ ಕೂಡ ಅದನ್ನ ಲೈಕ್ ಮಾಡಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು? ಡೆಫಿನೆಟ್ಲಿ ಈ ಲುಕ್ ಹಿಂಗೆ ಒಪ್ಕೊಳ್ತಾರೆ ಅನ್ನೋದು ಒಂದು ಡೌಟ್ ಇತ್ತು ನನಗೆ. ಅಂದರೆ ಇಷ್ಟು ಏಜ್ ಕ್ಯಾರೆಕ್ಟರ್ ಇಷ್ಟಪಡ್ತಾರಾ, ಇಲ್ಲಾಂದರೆ ಯಾವ ಥರ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರಶಂಸೆ ಸಿಗ್ತಿದೆ ನನಗೆ. ಸೊ ಐ ಆಮ್ ಹ್ಯಾಪಿ. ತುಂಬ ಖುಷಿ ಆಗ್ತಿದೆ ನನಗೆ ಈ ಪಾತ್ರ ಮಾಡಿರುವಂಥದ್ದು. ಮತ್ತೆ ಥಿಯೇಟರ್ ಹತ್ರ ಹೋಗಿ ಒಂದಷ್ಟು ಜನ ಸಿನಿಮಾ ಚೆನ್ನಾಗಿಲ್ಲ, ನೋಡೇ ಇರಲ್ಲ, ಅವ್ರಿಗೂ ವಿಮರ್ಶೆ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಸುಮ್ಮನೆ ಏನೋ ಒಂದು ಹೇಳಿ ಹೋಗುವಂಥದ್ದೆಲ್ಲವೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನ ನೀವು ಹೇಗೆ ಖಂಡಿಸ್ತೀರಿ? ಯಾಕಂದ್ರೆ ನಾನು ನೋಡೋ ವೇ ಬೇರೆ ಇರುತ್ತೆ, ನೀವು ನೋಡೋ ವೇ ಬೇರೆ ತರ ಇರುತ್ತೆ. ನನಗೆ ಇಷ್ಟ ಆಗಬಹುದು, ನಿಮಗೆ ಕಷ್ಟ ಆಗಬಹುದು. ಸೊ ಒಂದೇ ಸತಿ ನೋಡ್ಬೇಡಿ, ಥಿಯೇಟರ್ ಹೋಗ್ಬೇಡಿ ಅಂತ ಹೇಳೋದು ಅದು ತುಂಬಾ ಒಂಥರ ನೋವಿನ ಸಂಗತಿ. ನೀವು ಅದನ್ನ ಯಾವ ರೀತಿ ಖಂಡಿಸ್ತೀರಾ ಮೇಡಮ್?
ವಿಮರ್ಶೆ ಸಿ ಎಲ್ರಿಗೂ ಎಲ್ಲ ಸಿನಿಮಾನು ಇಷ್ಟ ಆಗಬೇಕು ಅಂತ ಏನು ಇಲ್ಲ ಅಲ್ವಾ. ಅಂದರೆ ಕೆಲವ್ರಿಗೆ ತುಂಬ ಇಷ್ಟ ಆಗತ್ತೆ, ನೀವು ನೋಡೋ ಪರ್ಸ್ಪೆಕ್ಟಿವ್ ಬೇರೆ, ನಾನು ನೋಡೋ ಪರ್ಸ್ಪೆಕ್ಟಿವ್ ಬೇರೆ ಸಿನಿಮಾನ. ಸೊ ಕೆಲವ್ರಿಗೆ ಇಷ್ಟ ಆಗಿಲ್ಲದೆ ಇರ್ಬೋದು, ಹಾಗಂತ ಅದನ್ನು ರಾಂಗ್ ಮೆಸೇಜಾಗಿ ಕನ್ವರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಮ್ಮ ಸಿನಿಮಾ, ಕನ್ನಡ ಸಿನಿಮಾ, ಬೇರೆ ಭಾಷೆ ಸಿನಿಮಾ ಬಂದಾಗ ನಾವು ಎಲ್ಲ ಸಿನಿಮಾನೂ ನೋಡ್ತೀವಿ, ಬಟ್ ನಮ್ಮ ಭಾಷೆ ಸಿನಿಮಾ ಬಂದಾಗ ಯಾಕೆ ಇಷ್ಟೊಂದು ಇಗ್ನೋರೆನ್ಸು ಅಂತ ಅರ್ಥ ಆಗ್ತಿಲ್ಲ. ವಿಮರ್ಶೆ ಮಾಡೋರಿಗೆ ಒಂದೇ ಒಂದು ಮಾತು, ಅದು ನೆಗೆಟಿವ್ ವಿಮರ್ಶೆ. ದಯವಿಟ್ಟು ಯಾವ್ದಾದ್ರು ಕತೆ ಇದ್ರೆ ತಗೊಂಡು ಬನ್ನಿ, ಸಿನಿಮಾ ಮಾಡೋಣ. ಅವಾಗ ನಿಮ್ಮ ಸಿನಿಮಾನ ಬೇರೆಯವ್ರು ವಿಮರ್ಶೆ ಮಾಡಿದಾಗ ನಿಮಗೆ ಹೇಗೆ ಅನ್ಸತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಇಷ್ಟ ಆಗಿಲ್ದಿರೋರು ದಯವಿಟ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡಿಕೊಂಡು ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾ ಹೆಂಗೆ ಮಾಡಬೇಕು ಅನ್ನೋದನ್ನ ನೀವು ತಗೊಂಡು ಬಂದರೆ ಹಲವಾರು ನಟರು ಕಾಯ್ತಿದ್ದಾರೆ. ನಿಮ್ಮಂಥ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳಿಗೆ ನಾವು ವೆಲ್ಕಮ್ ಮಾಡೋದಕ್ಕೆ. ಪ್ಲೀಸ್ ಬ್ರಿಂಗ್ ಯುವರ್ ಸ್ಕ್ರಿಪ್ಟ್ಸ್ ಆ್ಯಂಡ್ ವಿ ಆರ್ ರೆಡಿ ಟು ವರ್ಕ್ ವಿತ್ ಯು. ನಿಮ್ಮ ಸಿನಿಮಾನ ವಿಮರ್ಶೆ ಮಾಡೋಕ್ಕೆ ಬೇರೆಯವ್ರು ಕಾಯ್ತಿರ್ತಾರೆ, ಅದಕ್ಕೋಸ್ಕರ. ಡಿ ಬಾಸ್ ಒಂದ್ ವೇಳೆ ಇಲ್ಲಿ ಇದ್ರೆ ನಿಮ್ಗೆ ಭರ್ಜರಿಯಾಗಿ ಒಂದು ವಿಶ್ ಮಾಡ್ತಿದ್ರು, ನಿಮ್ಮ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು, ಒಂದು ಟ್ರೈಲರ್ ರಿಲೀಸ್ ಅಥವಾ ಇನ್ನೊಂದು ಯಾವ್ದಕ್ಕೋ ಬರ್ತಾ ಇದ್ರು. 100% ಅಲ್ಲಿ ಇದ್ರು ಕೂಡ ನಿಮ್ಮ ಮನದಲ್ಲಿ ಸದಾ ಅವರ ನೆನಪಿರುತ್ತೆ. ಯಾಕಂದ್ರೆ ಗುರುಗಳು ಅಂದ್ರೆ ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದೀರಾ. ಸೊ ಅವರ ಅಭಿಮಾನಿಗಳು ಕೂಡ ಸಿನಿಮಾ ಬಂದು ನೋಡ್ಬೇಕು ಅಂಡ್ ಸರ್ ನೆನ್ಪು ಮಾಡ್ಕೊಳ್ಳೋದು. ಅಲ್ಲ, ಇಲ್ಲಿ ಎಲ್ಲರ ಅಭಿಮಾನಿಗಳು ಕನ್ನಡದವರೇ ಅಲ್ವಾ. ಇವಾಗ ದರ್ಶನ್ ಸರ್ಗಾಗಿರ್ಬೋದು, ವಿಜಯ್ ಅವ್ರಿಗಾಗಿರ್ಬೋದು, ಇಲ್ಲ ಸುದೀಪ್ ಸರ್ಗಾಗಿರ್ಬೋದು, ಎಲ್ಲರ ಅಭಿಮಾನಿಗಳು ಕನ್ನಡದವ್ರೆ. ಕನ್ನಡ ಅಭಿಮಾನಿಗಳು ಸಿನಿಮಾನ ಬಂದು ನೋಡಿ, ಒಳ್ಳೆ ಸಿನಿಮಾನ ಬಂದು ನೋಡಿ. ಇವಾಗ ಇಟ್ ಶುಡ್ ನಾಟ್ ಬಿ ಲೈಕ್ ನಮ್ಮ ಹೀರೋ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲ ಹೀರೋ ಸಿನಿಮಾ ರಿಲೀಸ್ ಆದಾಗ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆಗ್ತದೆ ಅಂದಾಗ ನಾವು ಸಪೋರ್ಟ್ ಮಾಡಲೇಬೇಕಾಗತ್ತೆ. ಸೊ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಫಿಸಿಕಲಿ ಡೆಫಿನೆಟ್ಲಿ ಐ ಮಿಸ್ಸಿಂಗ್ ಹಿಮ್. ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ. ಮುಂಚೆನೇ ನಾನು ಪಾತ್ರದ ಬಗ್ಗೆ ಹೇಳಿದಾಗ ಹಿ ವಾಸ್ ವೆರಿ ಎಕ್ಸೈಟೆಡ್. ಅವ್ರು ನನಗೆ ಚಾಲೆಂಜ್ ಹಾಕಿದ್ರು, ನಿನಗೆ ಚಾಲೆಂಜ್ ಇದು ಕಾಟೇರನ ನಿಂಗವಾನ ಅಂತ. ಸೊ ಅವರ ಒಂದು ಚಾಲೆಂಜ್ ಅದು ಅವರೇ ಹೇಳಬೇಕು, ನಾನು ಆ ಚಾಲೆಂಜ್ಗೆ ಮ್ಯಾಚ್ ಮಾಡಿದ್ದೀನಾ ಅಂತ. ಸೊ ಯಾ, ಅಷ್ಟೇ. ಮೊನ್ನೆ ಒಂದಷ್ಟು ತಮಿಳು ನಾಡಿನ ಫ್ರೆಂಡ್ಸ್ ಸಿಕ್ಕಿದ್ರು. ಆ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಅವ್ರು ಹಾಡು ಹೊಗಳ್ತಿದ್ರು, ನನಗೊಂಥರ ಹೆಮ್ಮೆ ಅಂತ ಅನಿಸ್ತು. ರಚಿತಾ ಅಂತಂದ್ರೆ ಸ್ಪೆಷಲ್ ಆಗಿ ನಿಮ್ಮನ್ನ ಅಲ್ಲಿನ ಜನ ಪ್ರೀತಿ ಮಾಡ್ತಾರಂತೆ, ನಿಮ್ಮನ್ನ ಸ್ಪೆಷಲ್ ಆಗಿ ನೋಡ್ತಾರಂತೆ. ಏನ್ ಹೇಳ್ತೀರಾ ಮ್ಯಾಮ್? ನನಗೆ ಕಲ್ಯಾಣಿ ಪಾತ್ರ ಕೊಟ್ಟಂಥ ಲೋಕೇಶ್ ಕನಕರಾಜ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಭಿಮಾನಿಗಳನ್ನ ನಾವು ಪಡೆಯೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ಒಳ್ಳೆ ಪಾತ್ರದಲ್ಲಿ ನಾವು ಸೆಳಿತೀವಲ್ಲ, ಅದು ತುಂಬ ಇನ್ನೂ ಕಷ್ಟ. ಸೊ ಕಲ್ಯಾಣಿ ಪಾತ್ರ ಎಲ್ರಿಗೂ ಇಷ್ಟ ಆಗಿರುವಂಥ ಪಾತ್ರ. ಆ್ಯಂಡ್ ನೀವು ಹೇಳ್ದಂಗೆ ಪ್ರತಿಯೊಬ್ಬರು ಇಷ್ಟಪಡ್ತಿದ್ದಾರೆ ತಮಿಳ್ನಾಡು ಅಲ್ಲಿ, ಚೆನ್ನೈಯಲ್ಲೆಲ್ಲ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಅಷ್ಟೇ. ನಿಮ್ಮನ್ನ ನೋಡ್ತಾ ಇದ್ರೆ ಇವನ್ ನನಗೇನೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ, ಅಷ್ಟು ಚಂದ ನೀವು. ನಿಮ್ಮ ಸೌಂದರ್ಯ ಹೇಗೆ ಹೀಗೆ ಅಂತ ಹೇಳಿ. ಯು ಲವ್ ಮೀ. ನಿಮಗೆ ನಮ್ಮೆಲ್ಲ 100% ಎಲ್ಲ ಪ್ರಶ್ನೆ ಇವಾಗಲೇ ಕೇಳ್ತಾಳೆ. ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಕೇಳಿ ಈ ಪ್ರಶ್ನೆನ. ಎಸ್ ಮ್ಯಾಮ್, ಫೈನಲಿ ಯಾರು ನೋಡಿಲ್ವೋ ಅವ್ರಿಗೆ ನಿಮ್ಮ ಕಡೆಯಿಂದ ದಯವಿಟ್ಟು ನೋಡಿ ಅಂತ ನಿಮ್ಮ ಪ್ರೀತಿಯ ಕರೆಯೋಲೆ ಕೇಳೋದು. ದಯವಿಟ್ಟು ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಕೂಡ ನೋಡಿ. ಎರಡು ನನ್ನ ಸಿನಿಮಾ, ಎರಡು ಕನ್ನಡ ಸಿನಿಮಾ, 23ನೇ ತಾರೀಕು ರಿಲೀಸ್ ಆಗಿದ್ದಂಥ ಸಿನಿಮಾ. ಇವಾಗಲೂ ಕೂಡ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಸೊ ಒಂದು ಕಡೆ ಸಿನಿಮಾ ಜನಗಳು ಬರ್ತಿಲ್ಲ ಅಂತ ಕೇಳ್ಪಡ್ತಿದ್ದೀವಿ. ಒಳ್ಳೆ ಸಿನಿಮಾ, ಒಳ್ಳೆ ಕತೆಗೆ ಯಾಕೆ ಬರ್ತಿಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ತಿಲ್ಲ. ಸೊ ಪ್ರಾಬಬ್ಲಿ ದೇ ಆಲ್ ಆರ್ ಟೇಕಿಂಗ್ ಸಮ್ ಟೈಮ್ ಅಂತ ಅನ್ಸುತ್ತೆ. ನನ್ನ ಸಿನಿಮಾ ನಾನು ಮಾಡಿದ್ದೀನಿ, ಚೆನ್ನಾಗಿದೆ, ಬಂದು ನೋಡಿ ಅಂತ ಹೇಳ್ತಿಲ್ಲ. ಒಬ್ಬ ಪ್ರೇಕ್ಷಕರಾಗಿ ನಾನು ಕೇಳ್ತಿದ್ದೀನಿ, ಸಿನಿಮಾ ತುಂಬ ಚೆನ್ನಾಗಿದೆ, ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಆರಾಮಾಗಿ ಕೂತ್ಕೊಂಡು ಒಂದು ಒಳ್ಳೆ ಮೆಸೇಜ್ನ ನೀವು ತಗೊಂಡು ಹೋಗಿ ಅಂತ ಹೇಳ್ತಿಲ್ಲ, ಒಂದು ಮೆಸೇಜ್ ಇದೆ. ಕೇಳ್ತಾರಲ್ಲ ಏನಿದೆ ಸಿನಿಮಾದಲ್ಲಿ ಏನಿಲ್ಲ ಅಂತ, ಬಂದು ಸಿನಿಮಾ ನೋಡಿ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ ಅಷ್ಟು. ಕ್ರಿಮಿನಲ್ಗೆ ಶೂಟಿಂಗ್ ಯಾವಾಗ ನೀವು ಹೋಗೋದು? ಈ ವೀಕೆಂಡಿಂದ ಸ್ಟಾರ್ಟ್. ನಾನು ವೆರಿ ಮಚ್ ತುಂಬ ಎಕ್ಸೈಟ್ ಆಗಿದ್ದೀನಿ. ಆಫ್ಟರ್ 8 years ಧ್ರುವ ಜೊತೆಗೆ ಕೆಲಸ ಮಾಡ್ತಿರುವಂಥದ್ದು. ವೆರಿ ಎಕ್ಸೈಟೆಡ್ ಆ್ಯಂಡ್ ಐ ಆಮ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ ಲ್ಯಾಂಡ್ ಲಾರ್ಡ್ಗೆ ಮತ್ತೆ ಕ್ರಿಮಿನಲ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ ನೋಡಿದ್ರಲ್ಲ, ಇದು ರಚಿತಾರಾಮ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.